ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 3. ಸರ್, ಇತ್ತೀಚೆಗೆ ಪ್ರಳಯದ ಬಗ್ಗೆ ಬಹಳ ಹೇಳುತ್ತಿದ್ದೀರಿ. ಅದಕ್ಕಿರುವ ಪ್ರಾಮುಖ್ಯತೆ ಏನು? ಹೌದು, ಇದೆ. ನೀವು ಪ್ರಳಯವನ್ನೆದುರಿಸಲು ಸಾಧ್ಯವಾಗುವಂತೆ ನಾನು ನಿಮ್ಮನ್ನು ಸಿದ್ಧಗೊಳಿಸಬೇಕಿದೆ. ನಾವು ಬದುಕುಳಿಯುತ್ತೇವೆಯೇ? ಹೌದು, ನೀವು ಪ್ರತಿರೋಧಿಸದಿದ್ದರೆ. ಸರ್, ಸ್ವಲ್ಪ ವಿವರವಾಗಿ ಹೇಳುತ್ತೀರಾ? ಪ್ರಳಯ ಅಂದರೆ ಬದಲಾವಣೆ. ಅದಕ್ಕೆಂದೇ ಬಿಡುಗಡೆಯಾದ ಶಕ್ತಿಗಳು ಮತ್ತು ಕಾಲದ ಪ್ರಭಾವದಿಂದಾಗಿ ಇಷ್ಟರಲ್ಲೇ ಬಹಳ ದೊಡ್ಡ ಬದಲಾವಣೆಯೊಂದು ಉಂಟಾಗಲಿದೆ. ಎಲ್ಲೆಡೆಯೂ ಬದಲಾವಣೆ, ಪ್ರಕೃತಿಯಲ್ಲಿ ಮತ್ತು ನಿಮ್ಮಲ್ಲಿ. ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು ಮುಂತಾದವು ಯಾವುದೇ ಪ್ರತಿರೋಧವಿಲ್ಲದೆ ಬದಲಾವಣೆಯನ್ನು ಒಪ್ಪಿಕೊಳ್ಳುತ್ತವೆ. ಮಾನವರು ಮಾತ್ರ ಪ್ರತಿರೋಧ ಒಡ್ಡುತ್ತಾರೆ. ನಾವು ಒಪ್ಪಿಕೊಳ್ಳಬೇಕೆಂದರೆ ಅದನ್ನು ಗುರುತಿಸುವುದು ಹೇಗೆ? ನೀವು ಗುರುತಿಸುತ್ತೀರಿ. ನಿಮ್ಮ ಮನಸ್ಸು ನಿಮಗೆ ಹೇಳುತ್ತದೆ. ಮನಸ್ಸು ಬಹಳ ಶಕ್ತಿಯುತ ಸಾಧನ. ಅದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅಷ್ಟೆ. ನಾವು ಪರಿವರ್ತನೆಯನ್ನು ವಿರೋಧಿಸಿದರೆ ಏನಾಗುತ್ತದೆ? ನಾಶವಾಗುತ್ತೇವೆ. ಪರಿವರ್ತನೆಯಿಂದ ಒಳ್ಳೆಯದೇ ಆಗುವುದಾದರೆ ನಾವು ಏಕೆ ವಿರೋಧಿಸುತ್ತೇವೆ? ಪರಿವರ್ತನೆಯು ಎಲ್ಲ ಸಂಬಂಧಗಳನ್ನು ಕಳಚಿ ಹಾಕುತ್ತದೆ. ನಾವು ನಮ್ಮ ಹಳೆಯ ಜೀವನ ಶೈಲಿಯನ್ನು ತೊರೆದು ಹೊಸ ರೀತಿಗಳನ್ನು ಅನುಸರಿಸಬೇಕಾಗುತ್ತದೆ. ಎಲ್ಲ ಬಂಧನಗಳನ್ನು ತೊರೆಯಬೇಕಾಗುತ್ತದೆ. ಅದು ಯಾವಾಗಲೂ ಕಷ್ಟಕರ. ಬಂಧನಗಳನ್ನು ತೊರೆಯುವುದು ಹೇಗೆ? ನಮ್ಮ ಸುತ್ತಲಿನದೆಲ್ಲವೂ ಆಟಿಕೆಗಳಂತೆ ಎಂದು ಭಾವಿಸಬೇಕು. ಆಟಿಕೆಗಳೊಡನೆ ಎಷ್ಟು ಹೊತ್ತು ಆಡಲು ಸಾಧ್ಯ? ನಾವು ಬೆಳೆದು ದೊಡ್ಡವರಾಗುವವರೆಗೆ. ಸರಿಯಾಗಿ ಹೇಳಿದಿರಿ. ನಾವು ಬೆಳೆಯಬೇಕು. ಬೆಳೆಯುವುದು ಹೇಗೆ? ಧ್ಯಾನ ಮಾಡಲು ಆರಂಭಿಸುವುದರಿಂದ.